ಅವ್ವ ಊಟ ಆಯ್ತಾ? ಹ್ಞೂ ಈಗ ಈಗ ಊಟ ಮಾಡಿದ್ದೆ ನೋಡಿ. ನಿಂದ ಯಾಕೆ ಲೇಟ್ ಮಾಡಿದಿ? ದೇವಸ್ಥಾನದಾಗ ಪ್ರಸಾದ ಏರ್ಪಡಿಸಿದ್ನ, ಅಲ್ಲೇ ಊಟ ಉಂಡೆ. ಮತ್ತು ಅರ್ಚಕರು ಶಾನ್ಭೋಗ್ರು ಎಲ್ಲರೂ ಇದ್ರ, ಹಂಗಾಗಿ ನೀವು ಲಗುನ ಬಂದ್ರಿಲ್ಲ ಯಾಕ? ಹುಡುಗರು ನಿಂದಿರ್ಲಿಲ್ಲಪ್ಪ. ಆ ಗದ್ಲ ನೋಡಿ ನಾನು ಕರ್ಕೊಂಡು ಬಂದ್ಬಿಟ್ಟೆ, ಸುಮ್ಮನೆ ಯಾಕಂತೆ. ಓ ಹಂಗಾತನ, ಸರಿ ಆಗಿದ್ರೆ. ಈ ಬಂದ್ರೇನ? ಬರ್ರಿ ಕಲಂ ತಗೋರಿ, ಊಟ ಮಾಡ ಅಂತ್ರೆ. ಇಲ್ಲ, ನಾ ಅಲ್ಲೇ ಅರ್ಚಕರು ಮತ್ತು ಶಾನ್ಭೋಗ್ರು ಜೋಡಿ ಊಟ ಮಾಡಿದೆ. ಹೌದು, ಈ ಶ್ಯಾಮ್ ಕರಿ? ಶ್ಯಾಮ್ ಮಕ್ಕೊಂಡಾನ ಅನ್ಸತ್ರಿ. ಹೌದಾ? ರಾಮನ್ ನೋಡಿ ಎಷ್ಟು ದಿನ ಆಗೈತಿ, ಕರಿ ನೋಡುನು. ಅವನು ಮಕ್ಕೊಂಡಾನ್ರಿ. ಎಷ್ಟು ಲಗು ಮಕ್ಕೊಂಡಾರ? ಈಗ ಟೈಮ್ 9 ಆಗೈತಿ. ಏನೋ ಹುಡುಗರು ಸುಸ್ತಾಗೈತಂತೆ ಮಕ್ಕೊಂಡ. ಯಾಕೋ ರಾಮು ಸರಿಯಾಗಿ ಮನ್ಯಾಗ ಇಲ್ಲಲ್ಲ ಅವ. ಯಾವಾಗ ಲಂಡನ್ನಿಂದ ಬಂದಾನ ಕೈಗೆ ಸಿಗೋವಲ್ಲ. ಜವಾಬ್ದಾರಿ ಕೊಟ್ಟಿನಿ ಫ್ಯಾಕ್ಟ್ರಿದು, ಅದು ಸಹ ಕರೆಕ್ಟಾಗಿ ನೋಡ್ಕೋತಿಲ್ಲ. ಹೌದಪ್ಪ, ಯಾಕೆ ಏನಾತ? ಅದು ಇದು ಶುಗರ್ ಫ್ಯಾಕ್ಟ್ರಿದು ಮಟೀರಿಯಲ್ ತರಿಸಿ ಅದು ರಿಪೇರಿ ಮಾಡ್ಸಕ್ಕೆ ಹೇಳಿದ್ದೆ, ಅದು ಇನ್ನೂ ಆಗಿಲ್ಲ ಅಂತ. ನಿಂಗೆ ಯಾರು ಹೇಳಿದ್ರೆ? ಅದೇ ಏನಿಲ್ಲ, ಶಾಂಭೋಗ್ರು ಭಟ್ರು ಎಲ್ಲರೂ ಕುಂತಿದ್ವಿ. ಆಗ ಇವನು ಹಂಗೆ ಮಾತಾಡ್ಕೊಂಡು ಕುಂತಿದ್ದ. ಕುಂತಾಗ ಏನಾಯ್ತು, ಯಾವಾಗ ಫ್ಯಾಕ್ಟ್ರಿ ಓಪನ್ ಮಾಡ್ತೀರಿ ಅಂತಂತಂದ. ನಾನಂದೆ ಇನ್ನೇನಪ್ಪ ಜಾತ್ರೆ ಮುಗಿಯೋಕೆ ಬಂತು, ಮತ್ತು ಇನ್ನೇನು ಇದೆಲ್ಲ ಕೆಲಸ ಮುಗಿತೈತಿ ಅತ್ತ ಓಪನ್ ಮಾಡ್ತೀನಿ, ಅದಲ್ಲದೆ ನನ್ನ ಮಗ ನೋಡ್ಕೊಳತ್ತಾನ, ಇನ್ನೊಂದು 2 ದಿನದಾಗ ಓಪನ್ ಆಗುತ್ತೆ ಅಂತ ನಾ ಅಂತೀನಿ. ಆದ್ರೆ ಅವ್ರು ಏನಂದ್ರೆ ಇಲ್ಲ ಶಾಂಭೋ ಏನೂ ರಿಪೇರಿನ ಆಗಿಲ್ಲ ಅಂತಂದುಬಿಟ್ರು. ಇವ್ ಮನೆ ಬೆಂಗಳೂರು ಹೋಗಿದ್ನಿಲ್ಲ ಮಟೀರಿಯಲ್ ತರ್ತೀನಿ ಅಂತೇಳಿ. ಹೌದು ಕಣಪ್ಪ ಅಂದಿದ್ದ, ನನಗೂ ಅಷ್ಟೇನು ಗೊತ್ತಿಲ್ಲ. ಇಲ್ಲಿ ಬಿಡುವ, ನಾನೇ ಕೇಳ್ತೀನಿ. ಆದರೂ ಜಾತ್ರೆ ಭಾಳ ಚಂದ ಆತಪ್ಪ. ಹೂವ, ಎಲ್ಲರೂ ಯಾವುದೂ ತೊಂದರೆನೂ ಆಗಲಿಲ್ಲ. ನಾ ಎಲ್ಲಿ ಯಾವ ತೊಂದರೆ ಮಾಡ್ತಾನ ಅಂದ್ಕೊಂಡೆ, ಅವನು ಎಲ್ಲ ಕರೆಕ್ಟಾಗಿ ಕೊಟ್ಟು ಕಳಿಸಿದ. ಆದ್ರೇನು ಅದೇ ಗೆದ್ದಿಲ್ಲ ಅನ್ನೋ ಬೇಜಾರಕ್ಕೆ ಈಗ ಪ್ರತಿ ಸಲ ಹೆಂಗೆ ಡೊಳ್ಳು ಬಾಜಿ ತೊಗೊಂಡು ಹಗ್ಗ ಮತ್ತು ಇದನ್ನು ತೊಗೊಂಡು ಹೋಗ್ತಿದ್ರಲ್ಲ ಕಳಶ, ಹಂಗೆ ತೊಗೊಂಡು ಹೋಗಲ್ಲಂತ. ಏನೋ ಗಾಡ ಹಾಕಿ ಕಳಿಸ್ರಿ ಅಂತಂದ್ರಂತ. ಅದೊಂದು ಬೇಜಾರಾತು. ಬರ್ಬೇಕಾದ್ರೆ ಭಾಳ ಚಂದ ಬಂದರು, ಹೋಗ್ಬೇಕಾದ್ರೆ ಚಂದ ಹೋದ್ರೆ ನಮಗೂ ಖುಷಿ ಆಗುತ್ತೆ. ನಾಳೆ ಅಲ್ಲಪ್ಪ ಕಳಿಸಿಳಿದು? ಹೂವ, ನಾಳೆ ಬೆಳಿಗ್ಗೆ ಲಘು ಹೋಗ್ಬೇಕಾ? ನಾಳೆ ಒಂದು ದಿನ ಮುಗೀತಂದ್ರೆ ಮುಗೀತಪ್ಪ. ಎಲ್ಲ ಅವ್ರವ್ರ ಲೆಕ್ಕ ಕೊಟ್ಟು ಜಾತ್ರೆದು ಸ್ವಲ್ಪ ಭಾಳ ಇಳಿತೈತಿ. ಹ್ಞೂಪ್ಪ, ಭಾಳ ಚಲೋ ಆತು. ಲಗ್ನ ಮುಗ್ದಿದ್ದಂತರೂ ಭಾಳ ಖುಷಿ ಆತು. ಎಲ್ಲ ಭಾಳ ಚಂದ ಆತು. ತೇರು ಏನು ತೊಂದರೆ ಆಗಲಿಲ್ಲ. ಎಲ್ಲನೂ ಭಾಳ ಸೂಕ್ಷ್ಮವಾಗಿ ಚಂದ ಹೋಯ್ತು. ಹೂನುವ, ಅದ ಖುಷಿ. ಆಮೇಲೆ ಪೊಲೀಸವರು ಚಂದಂಗೆ ಇದನ್ನು ಮಾಡಿದ್ರು. ಆಮೇಲೆ ಎಲ್ಲರೂ ಕೋಪ್ರೇಟ್ ಭಾಳ ಚಂದ ಮಾಡಿದ್ರವ. ಏನು ಪ್ರೊಟೆಕ್ಷನು ಏನು, ನಾವು ಒಂದಷ್ಟು ಏನೂ ಕೇಳಿಲ್ಲ. ಆಮೇಲೆ ಬಂಗಾರ ತರಬೇಕಾದ್ರೂ ಹಂಗೆ ಮಾಡಿದ್ರು ಅವರು. ಭಾಳ ನಮಗೆಲ್ಲ 4 ಜನದ ಹಿಂದಿಟ್ಟು ನಾವು ಮುಂದಿಟ್ಟು ಭಾಳ ಚಂದ ಮಾಡಿದ್ರವ. ಈ ಅಲಂಕಾರನೂ ಭಾಳ ಚಂದಾಗಿತ್ತಪ್ಪ. ಹೂವು ಎಲ್ಲ ಎಲ್ಲಿಂದ ತರಿಸಿದ್ದೆ? ಇಲ್ಲೇ ನಮ್ಮ ಪಕ್ಕದೂರ್ನಾಗ ಅದಲ್ಲ, ಇವಂಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೆ ಒಟ್ಟು, ಅಲ್ಲಿಂದನೇ ತರಿಸಿದೆ. ನೀವು ಭಾಳ ಗುದ್ದಾಡಿ ಬಿಡಪ್ಪ ಈ ಸಲ, ಭಾಳ ಗುದ್ದಾಡಿ. ನಾನು ಒಬ್ಬಕ್ಕೆ ಎಲ್ಲ ಅವ್ವ, ನನ್ನ ಜೋಡಿ 10 ಕೈಗಳದಾವ. ಎಲ್ಲರೂ ನಾ ಹೇಳಿದ ತಕ್ಷಣ ಪಟ್ 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 ಮಾಡಾರವ್ವ. ಏನು ಎಲ್ಲ ದೈವ ಲೀಲೆ. ದೇವರು ಕೊಡ್ತಾನ, ನಾವು ಮಾಡೋದು ಅಷ್ಟೇ ಕೆಲಸ. ಹೌದು ಮಗ, ನೀ ಹೇಳೋದು ಕರೆನ ಐತಿ. ಎಲ್ಲ ದೇವ್ರ ಇಚ್ಛೆ, ಅವ ನಡೆಸ್ಕೊಡವ, ನಾವು ಮಾಡಾರು. ಹೂನುವ, ನಾಳೊಂದು ದಿನ ಆತಂದ್ರೆ ಎಲ್ಲ ಮುಗಿತೈತಿ. ಸರಿ, ನಿಮ್ಮ ಊಟ ಮಾಡಿದಿಲ್ಲ? ಆಯ್ತಪ್ಪ, ಆಗ ಆಯ್ತು. ಸರಿನವ, ನಾನು ಹಂಗಾರೆ ಮಲ್ಕೊತೀನಿ, ನೀನು ಮಲ್ಕೋ ಹೋಗು, ಹೊತ್ತಾಗೈತಿ. ಹ್ಞೂನಪ್ಪ, ಮಲ್ಕೊತೀನಿ, ನೀ ಹೋಗು. ನಾ ಇನ್ನೂ ಸ್ವಲ್ಪ ಕುಂತು ಮಲಗ್ತೀನಿ. ಮಗ ಏನಾರು ಕುಡಿದು ಬಂದಾನಂತ ಗೊತ್ತಾದ್ರೆ ಮುಗೀತು ಕತಿ. ಹಲೋ ಶ್ಯಾಮ, ಇವತ್ತಾದರೂ ಮಸ್ತ್ ಇತ್ತಲ್ಲ, ಮಜಾ ಇತ್ತು ಡಿಜೆ. ಏನು ಸಖತ್ತಾಗಿತ್ತು. ಸ್ವಲ್ಪ ನಿಧಾನವಾಗಿ ಮಾತಾಡಿವ, ಸ್ವಲ್ಪ ಮಕ್ಕೋ, ಟೈಮ್ ಆಗೈತಿ. ರಾವ್ ಮಲ್ಕೊಂಡಿಲ್ಲ ಇನ್ನು? ಇಲ್ಲವಾ, ಇವು ವಟ ಹಚ್ಚಿಬಿಟ್ಟಾನ. ನಿಮ್ಮ ಅಪ್ಪ ಬಂದಾನ, ಸುಮ್ಮಕ್ಕೋರಿ. ಅವಂಗೇನಾರು ವಿಷಯ ಗೊತ್ತಾತಾರ, ಒಟ್ಟರು ಚರ್ಮಾನು ಸುರಿತಾನ. ಹ್ಞೂ, ನಾನು ಅದನ್ನ ಹೇಳಾಕತ್ತೀನಿ. ಏನಾತ ಅಷ್ಟೊಂದು ಬಾಯ್ ಮಾಡತ್ತೀರಿ? ಅಪ್ಪ ಬಂದೆ ಅಪ್ಪ. ಏನಾತ? ಏನಿಲ್ಲಪ್ಪ, ಸುಮ್ಮನೆ ಮಾಲ್ಕೊಂಡಿದ್ದೆ. ಊಟ ಮಾಡಿದ್ದಿಲ್ಲ? ಹಾಂ ಮಾಡಿದೆ, ಮಸ್ತರ ಊಟ ಮಾಡಿದೆ. ಫುಲ್ ಚಿಕನ್ನ. ಏನು ಚಿಕನ್ ತಿಂದ್ಯಾ? ಅಲ್ಲೋ, 5 ದಿನ ಊರಾಗ ಜಾತ್ರಿ ಅಂತವೆಲ್ಲ ತಿನ್ಬಾರ್ದು ಅಂತ ಹೇಳಿಲ್ಲ ನಿಂಗೆ? ಅಯ್ಯಪ್ಪ, ಹಂಗೆ ತಮಾಷೆ ಮಾಡಾಕತ್ತ ತಗೋ. ನಿಮ್ದು ಊಟ ಆತಿಲ್ಲ, ಹೋಗಿ ಮಕ್ಕೋರಿ. ಅವ್ ಮಾತಾಡೋದು ಒಂಥರ ಐತಲ್ಲ. ಅಪ್ಪ, ನಾನು ಯಾವತ್ತಾದರೂ ನಿನಗೆ ಸುಳ್ಳು ಮಾತಾಡ್ತೀನಿ? ಮಾತಾಡೋದಿಲ್ಲ. ಈಗ ಸಾಕು, ಮಕ್ಕೋ. ಗಂಗಾ ಅಲ್ರಿ ತುಂಗ. ನಾನು ತುಂಗ ಕುಡ್ದಾನ ನಾವು? ಅದು ಅದು ಇಲ್ಲಪ್ಪ, ಹಂಗ ಸುಮ್ಮನೆ ನಿಮ್ಗೆ ತಮಾಷೆ ಮಾಡಾಕತ್ತಾನ. ಅವ ಏನು ಕುಡಿತಾನ? ಕುಡಿಯಂಗಿಲ್ಲ. ಇಲ್ಲ ಸರಿ, ಅವಂಗ ಬೆಳಿಗ್ಗೆ ಮಾತಾಡಂತ ಹೇಳ. ಸರಿಯಪ್ಪ. ನಿಮ್ಮಪ್ಪಗೆ ಅನ್ಮಾನ ಬಂದೈತ್ರಿ. ಏನಾರ ಗೊತ್ತಾತಂದ್ರೆ ನಿನ್ನ ಮನ್ಯಾಗ ಉಳ್ಸಂಗಿಲ್ಲ. ಸರಿಯವ್ವ, ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ನೀವು ಮಾತಾಡ್ಬಾರಂತಂದ್ರು ಮಾತಾಡಕತ್ತ. ನಾನು ಏನು ಮಾಡಲಿ? ಮಕ್ಕೋ ಅಂತ ಹೇಳಕತ್ತ ಎಷ್ಟು ಸತಿ ಇವಂಗ. ಒಟ್ಟು ಮಕ್ಕೊಂತಾನೆ ಇಲ್ಲ. ಸರಿ, ನೀನು ಮಾತ್ರ ಅದ್ರಾಗ ಸಿಗಾಕೋಬೇಡ, ಮತ್ತು ನಿನ್ನೂ ಬೈತಾನ. ನಾಳೆ ಅವ್ರ ಅಪ್ಪನ ಜೋಡಿ ಮಾತಾಡ್ಸವನು. ಸರಿಯವ್ವ, ನೀ ಮಕ್ಕೋ ಹೋಗು. ಎಲ್ಲಿ ಮಕ್ಕಳೋದು? ನಿಮ್ಮಪ್ಪ ಈಗ ಡೌಟ್ ಬಂದೈತಿ, ಏನು ಮಾತಾಡ್ತಾನೆ ಏನು? ಸರಿಯವ್ವ. ಮಮ್ಮಿ, ಹಾಲು ಬೇಕಾಗೈತಿ. ಸುಂಬಿದ್ಕೊಳ, ಈಗ ಸುಂಬಿದ್ಕೊಳಂದ್ರಿ ಪಾಡಾಗತ್ತಿಲ್ಲ ಅಂದ್ರೆ ಇಕ್ಕಳಿಸ್ತೀನಿ ನೋಡಿ ನೀನು. ಯಾಕೆ ಮಗ, ಏನಾತ? ಹಂಗ್ಯಾಕೆ ಸಪ್ ಬಂದಿ? ಏನಿಲ್ಲವ,
ಮಕ್ಕಳು ದೊಡ್ಡರ ಆತ ಅವ್ರವ್ರ ಜವಾಬ್ದಾರಿ ಅವ್ರು ತಗೊಂತಾರ ಅವ್ರವ್ರು ಅದನ್ನ ಮಾಡ್ತಾರ ಅಂತ ನಾವು ಅನ್ಕೊಂತೀವಿ. ಆದ್ರೆ ಹಂಗೆ ಆಗಂಗಿಲ್ಲ. ಎಲ್ಲದಕ್ಕೂ ನಾವು ನಿಂದಿರ್ಬೇಕಾಗಿತ್ತು. ಈಗ ನಾರಿಗೆ ಎಷ್ಟು ಹೇಳಿದ್ರು ಏನು ಮಾಡಿದ್ರು ತಪ್ಪ ಕಡಿಮಿನ ಒಟ್ಟ ಹೆಂಗೆ ಬೆಳೆಸ್ಬೇಕು ಮಕ್ಕಳನ್ನ ಅಂತಾನೆ ಗೊತ್ತಾಗೋದು. ನಮಗೆಲ್ಲ ನಮ್ಮಪ್ಪ ಒಂದು ದಾರಿ ತೋರಿಸ್ತಿದ್ರು, ನಾವು ಆ ದಾರ್ಯಾಗ ಹೋಗಿ ಹೆಂಗೋ ಬದುಕು ಬಂದ್ವಿ. ಆದ್ರೆ ಈಗಿನಾರು ಏನು ಮಾಡ್ಬೇಕಂತ ಗೊತ್ತಾಗೋದು. ಯಾಕೆ ಏನಾತೀಗ? ರಾಮ ಕುಡಿದು ಬಂದನ, ಎಲ್ಲೋ ಹಾದಿ ತಪ್ಪಾಕತ್ತಾನ. ನಾನು ಅವನ್ನ 100 ಲಕ್ಷ ಕೊಟ್ಟಿಲ್ಲ ಅಂತ ನನಗೆ ಅನ್ಸಾಕತೈತಿ. ಹಂಗೇನು ಇರಾಕಿಲ್ಲ ಮಗ. ನೀ ಯಾಕೆ ಲಕ್ಷ ಕೊಡಂಗಿಲ್ಲ? ನೀ ಕೊಟ್ಟಿರ್ತಿ, ಎಲ್ಲ ಏನೋ ಆಗಿರ್ತೈತಿ. ನೀ ಏನು ಬೇಜಾರು ಮಾಡ್ಕೊಬೇಡ. ಅಲ್ಲ, ಏನಾಗಿಲ್ ಬಿಡ್ರಿ. ಏನಾಗಿಲ್ಲ ಅಂತ ಹೇಳ್ಬೇಡ, ಏನಾಗೈತಿ ಅಂತ ನಂಗೆ ಗೊತ್ತಾಗತೈತಿ. ಅವ ಕುಡಿದು ಬಂದನಂತನೂ ಗೊತ್ತು, ಈ ಸುಳ್ಳು ಹೇಳಾಕತ್ತಾನಂತೂ ಗೊತ್ತು. ಅಲ್ಲ, ಅದು ಅದು ನೋಡ್ತಂಗ, ನಾನೇನು ತಪ್ಪೈತೆ ಅಂತ ಹೇಳಾಕತ್ತಿಲ್ಲ. ನಿನ್ ಏನ ಮಾಡಾಕತ್ತಿ ಗೊತ್ತ, ನೀನು ನಿನ್ನ ಮಕ್ಕಳನ್ನ ಕಾಪಾಡ್ಕೋಬೇಕು ಇಲ್ಲ ಅಂತ ಅನ್ನಲ್ಲ. ಆದ್ರೆ ಇಂಥ ವಿಷಯಗಳನ್ನ ನನ್ನ ಮುಂದೆ ತಂದಿಡ್ಬೇಕು. ಯಾವಾಗ ಚಿಕ್ಕದಿದ್ದಾಗ ಬಗ್ಗಿಸ್ಬೇಕು ಮಕ್ಕಳನ್ನ. ಈಗ ಮರ ಸಾಂದಿದ್ದಾಗ ಅದನ್ನ ಕಡಿದ್ರೆ ಚಲೋ, ದೊಡ್ಡದಾದ್ಮೇಲೆ ಅದನ್ನ ಕಡ್ಯಾಕ್ ಹೋಗ್ತೀನಿ ಅಂತಂದ್ರೆ ಕಷ್ಟ ಆಗುತ್ತೆ. ಅದೇನ ಅಂತಾರಲ್ಲ, ಒಂದು ಗಾದಿ ಮಾತ ಐತಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ. ಅವು ಹೇಳಿ ನೋಡು. ಹಂಗೆ ಮಕ್ಕಳು ಸರಿ ಹೋಗ್ಬೇಕಂದ್ರೆ ಬೇಕಾಗತ್ತೆ, ಒಬ್ರು ಯಾರು ಸ್ಟ್ರಿಕ್ಟ್ ಇರ್ಬೇಕಾಗತ್ತೆ. ಇಷ್ಟು ದಿವ್ಸ ನಾನು ಭಯ ಐತೆ ಅಂತ ಅನ್ಕೊಂಡಿದ್ದೆ. ಆದರೆ ಇವತ್ತಿನ ನನಗೆ ಯಾಕೋ ಸರಿ ಬಂದಿಲ್ಲ. ನೋಡೋಣ, ಮಾತಾಡೋಣ, ಅವ್ನು ಏನು ತ್ರಾಸ ಐತಂತೆ ಕೇಳೋಣ ಅವಂಗೂ. ನಮಗೆಲ್ಲ ನಮ್ಮ ಅಪ್ಪ ಅಮ್ಮ ಏನು ಡೈರೆಕ್ಷನ್ ಕೊಡ್ತಿದ್ರು, ನಾವು ಅದ್ರ ಮುಖಾಂತರ ಹೋಗ್ತಿದ್ವಿ. ಈಗ ನಾವು ಹಂಗಲ್ಲ. ಸರಿ ರೀ, ಅಷ್ಟೇ ಮಾಡ್ತೀನಿ. ಅದು ಇನ್ನೊಂದು ಹೇಳೋದು ಮರ್ತೆ, ಗ್ಯಾಸ್ ಖಾಲಿ ಆಗತೈತ್ರಿ. 2 ಗ್ಯಾಸ್ ಇದ್ದಲ್ಲ? ಈ 2 ಗ್ಯಾಸು ತುಂಬಿಸಿನ್ರಿ. ಆದ್ರೆ ಇನ್ನೊಂದು ತರಿಸ್ಬೇಕು. ಅದೇನೋ ನ್ಯೂಸ್ನೇ ಬರಾಕತೈತಂತೆ, ಗ್ಯಾಸ್ ಇರಲ್ಲ ಹಂಗಂತೆ. ಅದಕ್ಕೆ ಗಾಬರಿ ಆಗತೈತಿ. ನೋಡ್ರಿ, ಏನು ತರಿಸ್ತೀರಿ, ಏನು ಮಾಡ್ತೀರಿ? ಸರಿ, ನಾ ಎಲ್ಲ ನೋಡ್ತೀನಿ ನಾಳೆ. ಅದಕ್ಕೆ ನೀರಿಗೆ ಜಳಕಕ್ಕೆಲ್ಲ ಸಿಗಡಿ ಒಲೆ ಹಚ್ಬೇಕಂತ ಮಾಡೀನಿ. ಅಲ್ಲ, ಸಿಗಡಿ ಒಲೆ ಯಾಕೆ? ಕರೆಂಟಿಂದ ಐತಲ್ಲ. ಹೌದಲ್ಲ, ಸರಿ ರೀ. ನಾವೆಲ್ಲ ಮೊದಲೇ ಒಲೆಯಾಗ ಮಾಡ್ತಿದ್ವಿ. ಈ ಗ್ಯಾಸ್ಗಳು ಬಂದ್ಬಿಟ್ಟು ಏನು ಇದನ್ನ ಆಗೋಲ್ಲಲ್ಲ. ಹಳೆಯದ ಚಲೋನಪ್ಪ. ಹೌದವ್ವ, ನೀನು ಮಾಡ್ಕೊಡ್ತಿದ್ದಿಲ್ಲ ಒಲ್ಯಾಗ ರೊಟ್ಟಿ ಸುಟ್ಟ, ಅದು ಎಷ್ಟು ರುಚಿ ಇರ್ತಿದ್ವಿ ಗೊತ್ತಂಬೆ. ಹಂಗೆ ಕರಂ ತಿಂತಿದ್ವಿ. ಈಗ ನಾನು ಯಾರು ರುಚಿನ ಗೊತ್ತಿಲ್ಲ ಹೇಳ್ಬೇಕಂದ್ರೆ. ಈಗಿನಾರು ಮಾಡ್ಕೊಂಡು ತಿಂತಾರ. ಹೆಂಗೆ ತಿಂತಾರ ಗೊತ್ತೇನ? ಗ್ಯಾಸ್ ಮೇಲೆ ಅದೇನೋ ತೂತು ತಿಂದಿಟ್ಟು ಅದೇನೋ ಅಂತಾರಪ್ಪ, ಪುಲ್ಕ. ಪುಲ್ಕ ಅಂತ ನೋಡು, ಪುಲ್ಕ ಮಾಡ್ಕೊಂಡು ತಿಂತಾರ ನೋಡು. ಏನವ್ವ, ಮೊದ್ಲಿನಂಗೆ ಆಗಲ್ಲ. ಬಟ್ ಮೊದ್ಲು ಹಂಗೆ ಬದಲಾವಣೆ ಆದಂಗೆಲ್ಲ ನಾವು ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಗ್ಯಾಸ್ ನಾಳೆ ಮಾತಾಡ್ತೀನಿ ಅವಂಗೆ, ಕೇಳ್ತೀನಿ ಎಷ್ಟು. ಮತ್ತು ನಮ್ಮ ಕಾರಿಗೂ ಬೇಕಲ್ಲ ಒಂದು ಗ್ಯಾಸ್ ಬೇಕು. ಗ್ಯಾಸಿನ ಅಭಾವ ಆಗಕತ್ತೈತಿ. ಭಾಳ ಕೇಳಾಕತ್ತೀನಿ ನಾನು ನ್ಯೂಸ್ನಾಗ. ಅಲ್ಲಿ ಇಲ್ಲಿ ಊರ್ನಾಗೆಲ್ಲ ಹೆಂಗೆ ಮಾಡ್ತಾರೆ ಏನು, ಕಟ್ಟಿಗೆದ ಒಂದಿಷ್ಟು ಕಡಿಸಿ ಒಂದಿಷ್ಟು ಜನಕ್ಕರ ಕೊಡಿಸ್ತೀನಿ. ಪಾಪ ಮೊದಲ ಒಂದು ಸ್ವಲ್ಪ ಜನ. ಈಗೇನು ಕಟ್ಟಿಗೆಗೇನು ಬರ ಇಲ್ಲ ಬಿಡು. ಆದರೂ ಜಾತ್ರೆಗೆ ಈ ಥರ ಆದರೆ ಭಾಳ ಕಷ್ಟ ಆಗುತ್ತಪ್ಪ. ನಾವೇನೋ ಇದ್ದಾರ ಮಾಡ್ಕೊಂಡು ಹೋಗ್ತೀವಿ, ಇಲ್ದಾರ ಹೆಂಗೆ ಮಾಡ್ಬೇಕು ಹೇಳಿ? ಅದನ್ನ ನಂಬ್ಕೊಂಡಿರ್ತಾವ ಒಂದಿಷ್ಟು, ಅವರೆಲ್ಲ ಭಾಳ ಕಷ್ಟ ಆಗುತ್ತೆ. ಹೌದವ. ಈ ಬಟ್ ನಾವು ಹಳ್ಳಿಗೆಲ್ಲ ಹೆಂಗೋ ಕಟ್ಟಿಗೆ ಅಂತೀವಿ. ಸಿಟಿಯಾಗ ಹೆಂಗೆ ಮಾಡ್ತಾವೆ ಯಾರಿಗೂ ಗೊತ್ತು. ಸಿಟಿಯಾಗ ಹೆಂಗೆ ಮಾಡ್ತಾವ ಏನು? ಅಲ್ಲ, ಅಲ್ಲಿ ಕಟ್ಟಿಗೆಗಳ ಸಿಗಂಗಿಲ್ಲ ಯಪ್ಪ. ಇವನ ಮಗಳು ಅದಾಳ ಬೆಂಗಳೂರಿನಾಗ, ಎಲ್ಲ ಪಿ ಜಿಗಳು ಎಲ್ಲದ್ರಾಗೂ ಇದನ್ನ ಅಂತ ಏನು ಒಲಿ ಅಂತ, ಏನು ಗ್ಯಾಸ್ ಅಂತ. ಆಮೇಲೆ ತಾನು ಮಾಡ್ಕೊಳಕ್ಕೆ ಇದನ್ನ ತೊಗೊಂಡೋಗ್ಯಾಳಂತ, ಅದೇನು ಕಿಟ್ ಅಂತ. ಕಿಟ್ ಏನೋ ಅನ್ಲವ, ಕಿಟ್ ಕಟ್ಟ ಅಂತೆ. ಅತ್ತಿರಿ, ಅದು ಕಿಟ್ ಅಲ್ರಿ, ಇಂಡಕ್ಷನ್ ಕುಕ್ಕರ್. ಅದೇನೋ ಅಂತಾರಪ್ಪ, ನನಗೂ ಅದು ಗೊತ್ತಾಗಲ್ಲ. ಅದ್ರ ಮಾಡ್ಕೊಂತ ಅಂತೇನೋ ಅಡ್ಗೆ. ಅದಕ್ಕೆ ಕರೆಂಟ್ ಬಿಲ್ ಭಾಳ ಬರ್ತೈತ್ರಿ ಎತ್ತಿ. ಹೌದು, ಅವೇನು ಪಿಜಾಗ ಇರ್ತಾವಲ್ಲ, ಓಕೆ ನಡೀತಾವ. ಆದ್ರೆ ಏನೋ ಪಿಜಾಗ ಊಟ ಇಲ್ಲ ಅಂತೇಳಿ ಮಂಜಪ್ಪನ ಮಗಳು ಏನೋ ಬಂದಾಳಂತೆ ವಾಪಸ್. ಅಲ್ಲೇನೋ ಊಟ ಸರಿಯಾಗಿ ಕೊಡ್ತಿಲ್ಲ, ಗ್ಯಾಸ್ ಇಲ್ಲ ಸಲಾಗಿ ಅಂತೇಳಿ. ಹೌದಾ? ಅಯ್ಯ, ಕಲಿ ಹುಡುಗರು ಹಿಂಗಾದ್ರೆ ಹೆಂಗ? ಅಲ್ಲ, ಊಟದ ಸಮಸ್ಯೆ ಆದ್ರೆ ಹೆಂಗಿರ್ಬೇಕು ಪಾಪ. ಅದಕ್ಕೆ ಸ್ಕೂಲ್ನಾಗೆಲ್ಲ ಹೆಂಗೆ ನಡೆಯಾಗತೈತಿ ನೋಡ್ರಿ. ಮಧ್ಯಾಹ್ನ ಊಟ ಎಲ್ಲ ಕರೆಕ್ಟಾಗಿ ಹೊಂಟೈತೇನಿಲ್ಲ. ಏನು ಗ್ಯಾಸ್ ಇಲ್ಲ ಅಂತಂದ್ರೆ ಸುಮ್ಮನೆ ಸಿಗಡಿ ಒಲಿದು ಒಂದು ದೊಡ್ಡದು ನಮ್ಮ ಹೊಲದಾಗ ಇದ್ರಂತೆ ತೋಟದಾಗ ಹಾಕಿಸಿ ಅಲ್ಲಿಂದ ಊಟ ಸರಬರಾಜು ಮಾಡ್ತೀರಿ ನೋಡ್ರಿ. ಸರಿ, ನಾಳೆಗೆ ಅದ ಕೆಲಸ ಮಾಡ್ತೀನಿ ತಗೋ.